ಮೊನ್ನೆ ಒಬ್ರು ದೇವರಾಜ್ ಟ್ರಕ್ ಟರ್ಮಿನಲ್ ಹಗರಣದಲ್ಲಿ ಒಬ್ಬ ಬಿಜೆಪಿಯ ಮಾಜಿ ಶಾಸಕರು ಅರೆಸ್ಟ್ ಮಾಡಿ ಜೈಲು ನಿಮ್ ಜೊತೆ ಇದ್ದಾರೆ ಈಗ. ಆಮೇಲೆ ಬಿಜೆಪಿಯ ಅಭ್ಯರ್ಥಿ, ಚಿತ್ತಾಪುರದ ಬಿಜೆಪಿಯ ಅಭ್ಯರ್ಥಿ, ಆಮೇಲೆ ಮೋದಿ ಅವರ ಪ್ರಿಯ ಅಭ್ಯರ್ಥಿ ರಾಥೋಡ್ ಅಂತ ರೌಡಿ ಶೀಟ್ ಅಲ್ಲಿ ರಾಥೋಡ್ ಹೆಂಗೆ ಮೋದಿ ಅವರ ಪ್ರಿಯ ಅಭ್ಯರ್ಥಿ? ಒಂದು ನಿಮಿಷ, ಅವ್ರ ಆಯ್ಕೆ ಮಾಡಿರೋದನ್ನ ಒಂದು ನಿಮಿಷ ಅವ್ರ ಆಯ್ಕೆ ನೋಡಿ. ನೀವು ಸೋನಿಯಾ ಗಾಂಧಿ ರೆಂಟು ಅಂದ್ರೆ ಪ್ರಿಯ ಅಭ್ಯರ್ಥಿ ಅಂತಂದ್ರೆ ಮೆನ್ಷನ್ ಮಾಡಿದ್ರೆ ಮೋದಿ ಮೆನ್ಷನ್ ಮಾಡಲೇಬೇಕು. ಹೆಂಗೆ ಪ್ರಿಯ ಆಗ್ತಾರೆ? ಪ್ರಿಯಾಂಕಾ ಖರ್ಗೆ ಪ್ರತಿಯೊಬ್ಬನೂ ಸಹ ರೌಡಿ ಪ್ರಿಯಾಂಕಾ ಖರ್ಗೆ ಅಂತ ಒಬ್ಬ ವ್ಯಕ್ತಿನ ಅಪೋಸ್ ಮಾಡ್ಬಿಟ್ಟು ಏನ್ ಮಾತಾಡ್ತೀರಾ ನೀವು? ನೀವು ಸೋನಿಯಾ ಗಾಂಧಿಗೆ ರೆಂಟು ಅಂದ್ರಿ, ಈಗ ನಟರಾಜ್ ಗೌಡ್ರು ಹೇಳ್ತಿದ್ದಾರೆ ಮೋದಿ ಪ್ರಿಯ ಅಭ್ಯರ್ಥಿ. ಈಗ ನಾವೇನ್ ಮಾಡ್ಬೇಕು? ಯಾವ್ದನ್ನ ನಂಬೇಕು? ಅವ್ರು ಮಾತಾಡೋದನ್ನ ಕೇಳಿಸ್ಕೊಂಡೆ, ನಾನ್ ಮಾತಾಡಿದಾಗ ಅವ್ರು ಕೇಳಿಸ್ಕೋಬೇಕು. ಅದಕ್ಕೆ ನಾನು ಸತ್ಯ ಹೇಳ್ತೀನಿ. ಮಂಡ್ಯದಲ್ಲಿ ಬಂದು ರೌಡಿ ಮುಂದೆ ಒಬ್ರು ಕೈ ಮುಕ್ಕೊಂಡು ನಿಂತಿರು ನರೇಂದ್ರ ಮೋದಿ ಅವರು. ಮಂಡ್ಯದಲ್ಲಿ ಒಬ್ಬ ರೌಡಿ ಮುಂದೆ ಮೋದಿ ಅವರು ಕೈ ಮುಟ್ಕೊಂಡು ನಿಂತಿರು, ಕೈ ಮುಕ್ಕೊಂಡು ಬಿಜೆಪಿ ಅವರು ಸೋನಿಯಾ ಗಾಂಧಿ ಬಿಜೆಪಿನಲ್ಲಿ ಏನೇನು ಭ್ರಷ್ಟ ಅಧಿಕಾರಿಗಳು ಅವರು ಜೈಲ್ಗೆ ಹೋಗ್ತಾರೆ. ಬಿಜೆಪಿಯ ಭ್ರಷ್ಟ ನಾಯಕರಿದ್ದಾರೆ, ಶಾಸಕರಿದ್ದಾರೆ, ಮಾಜಿ ಮಂತ್ರಿಗಳಿದ್ದಾರೆ, ಸಾಲ ಜೈಲು. ಈಗ ಇಬ್ರು ಹೋಗಿದ್ದಾರೆ. ನಾನು ಹೇಳ್ದೆ, ಈಗ ಇಬ್ರು ಹೇಳ್ದೆ, ಒಬ್ರು ವೀರಯ್ಯ, ಒಬ್ರು ರಾಥೋಡ್, ಇಬ್ರು ಮೊನ್ನೆ ಹೋಗಿದ್ದಾರೆ ಜೈಲು. ಎಲ್ಲರೂ ಮಹೇಂದ್ರ ಅವರು ಈ ಕೇಸಿಗೆ ಬರೋದಾದ್ರೆ 2020ರಿಂದ 1200ಕ್ಕೂ ಹೆಚ್ಚು ಸೈಟ್ಗಳು ಹಂಚಿಕೆ ಆಗಿದೆ. ಅದರೊಳಗೆ 2020ರಲ್ಲಿ ಮಾನ್ಯ ಯಡಿಯೂರಪ್ಪನವರಿದ್ರು, 21-22ರಲ್ಲಿ ಬೊಮ್ಮಾಯಿ ಅವರಿದ್ರು, ಈಗ ಸಿದ್ದರಾಮಯ್ಯನವರು. ಸುಳ್ಳು ಹೇಳಿ. ಈಗ ಮಹೇಂದ್ರ ಸರ್ 2020ರಿಂದ ಈಚೆಗೆ ಅಲ್ಲಿಗೆ ಒಂದ್ ಚಿಕ್ಕ ಪ್ರಶ್ನೆ ಕೇಳ್ಬಿಡ್ತೀನಿ, ಅದಕ್ಕೂ ಸೇರ್ಸಿ ಉತ್ತರ ಕೊಡಿ ಸರ್. ಇದು ಪಾರದರ್ಶಕವಾಗಿ ತನಿಖೆ ಆಗ್ಬಿಟ್ರೆ ಮಹೇಂದ್ರ ಸರ್, ಬಹುಶಃ ಜೆಡಿಎಸ್, ಬಿಜೆಪಿ, ಕಾಂಗ್ರೆಸ್ ಎಲ್ಲರೂ ಎಕ್ಸ್ಪೋಸ್ ಆಗ್ಬಿಡ್ತಾರೆ. ಅದಕ್ಕೆ ಬೇಕಾಗಿಲ್ಲ ಯಾರಿಗೂ ನಗರಾಭಿವೃದ್ಧಿ ಕಾಯ್ದೆಗೆ ನಗರಾಭಿವೃದ್ಧಿ ಕಾಯ್ದೆಗೆ 2013ರಲ್ಲಿ ತಿದ್ದುಪಡಿ ತಂದು ಭೂಮಿಯನ್ನ ಯಾವುದೇ ಅಂದ್ರೆ ನಾಲೆ, ರಸ್ತೆಯಂತಹ ಸಾರ್ವಜನಿಕ ಉಪಯೋಗಕ್ಕೆ ಹೊರತುಪಡಿಸಿ ನೀವು ಸ್ವಾಧೀನ ಮಾಡಬಾರದು ಅಂತ ತಂದ್ರು. ಆಗ ಹಾಲಿ ಪ್ರಕರಣ ಒಂದು ಬೆಳ್ಳಿಯಪ್ಪ ವರ್ಸಸ್ BDA ನಡೀತಾ ಇತ್ತು. ಸುಪ್ರೀಂ ಕೋರ್ಟ್ ಆದೇಶ ಮಾಡಿದ್ದೇನೆಂದ್ರೆ ನೀವು ಅವರಿಗೆ ಆ ಜಾಗನೇ ಬಿಟ್ಕೊಡ್ಬೇಕು ಅಂತ ಆದೇಶ ಮಾಡ್ತು. ಆ ಪೀಕಲಾಟ ಶುರುವಾದಾಗ ಆ ಸಂದರ್ಭಗಳಲ್ಲಿ ಈ 50-50 ಅನುಪಾತದ ಕಾಯ್ದೆಯನ್ನು ನಾವು ನಮ್ಮಲ್ಲಿ ಹೂಡಾಟಕ್ಕೆ ತಿದ್ದುಪಡಿ ತಂದಿದ್ರು ನಮ್ಮ ರಾಜ್ಯ ಸರ್ಕಾರದಲ್ಲಿ. ಅದನ್ನು ನಮ್ಮ ಮೂಡಾದಲ್ಲಿ ಮಾಡುವ ಸಂದರ್ಭದಲ್ಲಿ ಯಾರು ಆಗ ರೆಸಲ್ಯೂಷನ್ ಬರೆಯುವ ಸಂದರ್ಭದಲ್ಲಿ ಅದು ಆಯುಕ್ತರು ಮತ್ತು ಅಧ್ಯಕ್ಷರ ವಿವೇಚನೆಗೆ ಅಂತ ಮಾಡಿದ್ರು. ನಾನು ಹೇಳಿದ್ದು 2020ರಿಂದ ಈವರೆಗೆ 1293 ಈ ಥರದ ಅನುಪಾತದಲ್ಲಿ ಅಥವಾ ಬೇರೆ ಬೇರೆ ಜಾಗ ಕಳ್ಕೊಂಡಿರೋರು, ಯಾವಾಗಲೂ ಕಳ್ಕೊಂಡಿರೋರಿಗೆಲ್ಲ ಜಾಗ ಕೊಡಲಾಗಿದೆ. ಈಗ ಯಾರೋ ಒಬ್ರು ಮಾತಾಡ್ತಾ ಕಾಂಗ್ರೆಸ್ ನಾಯಕರು ಹೇಳಿದ್ರು, ಇದು ಮೂಲ ಎದ್ದಿದ್ದು ಎಲ್ಲಿ ಅಂತಂದ್ರೆ ಕಾಂಗ್ರೆಸ್ಸಿನ ಸಿದ್ದರಾಮಯ್ಯನವರ ಹಿಂಬಾಲಕರು ಒಬ್ಬರೊಬ್ಬರ ಕಾದಾಟದಲ್ಲಿ ದಾಖಲೆಗಳನ್ನ ಯಾರು ಬಿಜೆಪಿಯವರು ಸಂಗ್ರಹ ಮಾಡಿಲ್ಲ, ಎಲ್ಲ ಕಾಂಗ್ರೆಸ್ನವರೇ ಕೊಟ್ಟಿರೋದು. ಕಾಂಗ್ರೆಸ್ನವರೇ ತಂದು ಬಿಜೆಪಿಯವರಿಗೆ ಹೋರಾಟ ಮಾಡಿ, ನೀವು ಪ್ರತಿಭಟನೆ ಮಾಡಿ ಅಂತ ತಂದು ಕೊಟ್ಟಿರೋದು ಕಾಂಗ್ರೆಸ್ನವರೇ. ಅದು ಜಗಳ ಶುರುವಾಗಿದ್ದು ಕಾಂಗ್ರೆಸ್ಸಿನ ಇಬ್ಬರು ಸಿದ್ದರಾಮಯ್ಯ ಬೆಂಬಲಿಗರ ನಡುವಿನ ಹೊಡೆದಾಟ. ಆದ್ರೆ ಈ ಸಿದ್ದರಾಮಯ್ಯನವರಿಗೆ ವಿಜಯನಗರದಲ್ಲಿ ಕೊಟ್ಟಿರೋ ಸೈಟು ತಪ್ಪ ಸರಿ ಅಂತ ಕೇಳಕ್ಕೆ ಅದು ಓಲೈಕೆ ಮಾಡೋದಕ್ಕೆ ಅವ್ರು ಕೊಟ್ಟಿರ್ಬೋದು, ಅವ್ರು ಅಲ್ಲೇ ಕೊಡಿ ಇಲ್ಲಿ ಅಂತ ಕೊಡಿ ಅಂತ ಕೇಳಿಲ್ಲ. ಪರ್ಯಾಯ ಸೈಟ್ ನಿವೇಶನ ಕೊಡಬೇಕಾಗಿತ್ತು, ಆಸ್ ಪರ್ ಕಾಯ್ದೆ ಕೊಟ್ಟಿದ್ದಾರೆ ಅಷ್ಟೇ. ಈಗ ನಮಗೆ ಆಗ್ಬೇಕಾಗಿರೋದು ಏನಂದ್ರೆ ಮಹೇಂದ್ರ ಸರ್ ಮೂಡ ಆಯುಕ್ತರ ಕಾಲದಲ್ಲಿ ಟೆಕ್ನಿಕಲ್ ವಿಚಾರ ಮಾತಾಡಕ್ ಬಿಟ್ಬಿಡಿ, ಆಮೇಲೆ ಹೇಳಿ ನೀವು. ಒಂದ್ ನಿಮಿಷ ನಾನು ಹೇಳ್ಬಿಡ್ತೀನಿ. ನಿಮ್ ರಾಜಕೀಯ ಬೇಡ ನನಗೆ, ಟೆಕ್ನಿಕಲ್ ಪಾಯಿಂಟ್ ಹೇಳ್ಬಿಡ್ತೀನಿ. ಸ್ಟೇ ಸೈಟ್ ಕೊಡ್ಲಿಕ್ಕೆ ಬರೋದಿಲ್ಲ. ಸ್ಟೇ ಸೈಟ್ ಏನಿದೆ, ಸ್ಟೇ ಸೈಟ್ ಕೊಡ್ಬೇಕಾಗಿರ್ತಕ್ಕಂಥದ್ದು. ಒಂದ್ ನಿಮಿಷ ಜನತೆಗೆ ರಾಂಗ್ ಮಾಹಿತಿ ಹೋಗ್ಬೇಕಾದ್ರೆ ತಾವು ನ್ಯೂಟ್ರಲ್ ಆಗಿ ಮಾತಾಡ್ತೀರಾ. ಸ್ಟೇ ಸೈಟ್ ಅಂತಕ್ಕಂಥದ್ದು ಏನಿದೆ 75% ಹರಾಜಲ್ಲಿ ಹೋಗ್ಬೇಕು, 25% ಸ್ಪೆಷಲ್ ಅಚೀವರ್ಸ್ ಹೋಗ್ಬೇಕು. ಸ್ಟೇ ಸೈಟ್ ಕೊಡಕ್ ಬರೋದೇ ಇಲ್ಲ. ಯಾರೇ ಕೊಟ್ಟಿರ್ಲಿ ತಪ್ಪು, ಈಸ್ಕೊಂಡವ್ರದ್ದು ತಪ್ಪು, ತಪ್ಪು.
ಬರೋದಿಲ್ಲ. ಇದು ಅಶೋಕ್ ಒಂದು ನಿಮಿಷ. ಗೌಡ್ರೆ, calm ಸರ್, down, ಒಂದು ನಿಮಿಷ. calm down. ಮಹೇಂದ್ರ ಸರ್, ಅಶೋಕ್ ಗೌಡ್ರೆ. ಟೆಕ್ನಿಕಲ್ ಕಮಿಟಿ ಅಶೋಕ್ ರಿಪೋರ್ಟ್ ಗೌಡ್ರೆ. ಕೊಟ್ಟಿದೆ. ಹಾ. ಟೆಕ್ನಿಕಲ್ ಕಮಿಟಿ ಅಲ್ಲ, ರಿಪೋರ್ಟ್ ಅದನ್ನ ಕೊಟ್ಟಿದೆ. ಹೇಳ್ತೀನಿ. ಒಂದು ನಿಮಿಷ. ಟೆಕ್ನಿಕಲ್ ಕಮಿಟಿ ರಿಪೋರ್ಟ್ ಪ್ರಕಾರ ಟೆಕ್ನಿಕಲ್ ಕಮಿಟಿ ರಿಪೋರ್ಟ್ ಪ್ರಕಾರ ಸ್ಟೇ ಸೈಟ್ ಏನಿದೆ ಕೊಟ್ಟಿರ್ತಕ್ಕಂಥದ್ದು ಇಲ್ಲಿಗಲ್. ಅದಾದ್ಮೇಲೆ ಅದ್ರ 14 ಸೈಟ್ಸ್ ಬರೋದಿಲ್ಲ, ಅದು ಸಹ ಇಲ್ಲಿಗಲ್. ಅದಾದ್ಮೇಲೆ ಸಂತೋಷ್ ಲಾಡ್ ಅವರು 1968 ಅಶೋಕ್ ಗೌಡ್ರೆ, 1962 acquisition ಗೂ ಸಹ ಅಶೋಕ್ ಗೌಡ್ರೆ, ಸೈಟ್ಗಳು ಕೊಟ್ಟಿದ್ದಾರೆ, ಅದು ಇಲ್ಲಿಗಲ್. ನೀವೇ ಹೇಳಿದ ಮಾತನ್ನ ಮುಂದುವರಿಸ್ತೀನಿ. ಯಾರೇ ಮಾಡಿದ್ರು ಏನೋ ಜೈಲಿಗೆ ಹಾಕ್ಬೇಕು. ಹೌದು. ಸಂತೋಷ್ ಲಾಡ್ ಅವರು ಇವತ್ತು ಹೇಳಿದ್ರು ಬಿಜೆಪಿ ಅವ್ರು ಸೈಟ್ ಕೊಟ್ಟು ದುಡ್ಡು ಇಸ್ಕೊಂಡಿದ್ದಾರೆ, ಇವಾಗ ನಮ್ಮ ಮೇಲೆ ಹೇಳ್ತಿದ್ದಾರೆ. ಸಂತೋಷ್ ಲಾಡ್ ಅವ್ರ ಹೇಳಿಕೆ ಅಸೆಂಬ್ಲಿಲಿ ಆನ್ ದ ಫ್ಲೋರ್. ಸ್ಮಿತಾ, ನಾನು ಕರೆಕ್ಟ್ ಆಗಿ ಹೇಳಿದೆ. ಸಂತೋಷ್ ಲಾಡ್ ಅವ್ರಿಗೆ ಮಾಹಿತಿ ಇಲ್ಲ ಅನ್ಸುತ್ತೆ, ಸ್ವಲ್ಪ ಓದ್ಕೊಳ್ಳಿ. ನಾನು ಹೇಳ್ತೀನಿ ಕೇಳಿ. ನೀವು ಒಬ್ರೇ ನೈನ್- ಓದಿದ್ರೆ ನೋಡಿ, ನಾನು ಅದನ್ನ ಯಡಿಯೂರಪ್ಪನವರು ಓದಿಲ್ಲ, ಪುಸ್ತಕ ಬೊಮ್ಮಾಯಿನವರು ಓದಿಲ್ಲ. ಓದ್ಕೊಳ್ಳಿ. ಪುಸ್ತಕ ಅವ್ರಿಗೂ ಕಾನೂನು ಗೊತ್ತಿಲ್ಲ, ನಿಮ್ಮೊಬ್ಬರಿಗೆ ಕಾನೂನು ಒಂದು ಗೊತ್ತಿಲ್ಲ. ನಿಮಿಷ ತಾಳಿ. ನೋಡಿ, ಇದರಲ್ಲಿ 2017 ಅಲ್ಲಿ ಏನ್ ರೆಸೊಲ್ಯೂಷನ್ ಆಯ್ತು, ಅಲ್ಲ, ನಾನು ಆ ರೆಸೊಲ್ಯೂಷನ್ ಮುಗಿಸ್ತೀನಿ. ಅಲ್ಲಿ ಏನ್ ಬರ್ದಿದ್ರು, ಅವ್ರು ಮಾತಾಡಕ್ಕೆ 2021 ಅಲ್ಲಿ ಅರ್ಜಿ ಏನ್ ಕೊಡ್ತಾರೆ, ಅದನ್ನ ಪಾಸ್ ಮಾಡಿರ್ತಕ್ಕಂತಹ ಅವ್ರು ಯಾರು, ಬಿಜೆಪಿ ಪಾತ್ರ ಎಲ್ಲಿಂದ ಎಲ್ಲಿಗೆ ಫೈಲ್ ಬಂತು. ಬಿಜೆಪಿ ಪಾತ್ರ ಮಹೇಂದ್ರ ಸರ್ ನೀವ್ ಹೇಳಿ, ಬಿಜೆಪಿ ಪಾತ್ರ ಇರುವ ಸಾಧ್ಯತೆಗಳು ಎಷ್ಟಿದೆ ಅಂತ ಹೇಳಿ. ಪಕ್ಷದ ಪಾತ್ರ ಇರಲ್ಲ ನೀವು ಪ್ರಮುಖವಾಗಿ ಗಮನಿಸಬೇಕಾಗಿರೋದು ಇಬ್ಬರು ಆಯುಕ್ತರ ಅವಧಿನಲ್ಲಿ ಹೆಚ್ಚು ನಡೆದಿದೆ. ಹೆಚ್ಚು ಪ್ರಯತ್ನ ನಡೆದಿರೋದು ಇಬ್ಬರು ಆಯುಕ್ತರ ಅವಧಿನಲ್ಲಿ. ನೋಡಿ, ನಮ್ಮಲ್ಲಿ BD ಆಕ್ಟ್ ಬೇರೆ, ನಮ್ಮ ಮೂಡಾದ ಇದೇ ಬೇರೆ. ಮೂಡಕ್ಕೆ ಎಲ್ಲ ಕಾರ್ಪೊರೇಷನ್ಗೆ ಪ್ರೆಸ್ನವ್ರು ಹೋಗ್ಬೋದು, ಕಾರ್ಪೊರೇಷನ್ ಮೀಟಿಂಗ್ಗಳಿಗೆ ಯಾರು ಬೇಕಾದ್ರೂ ಹೋಗಿ ಕೂತ್ಕೋಬಹುದು. ಆದರೆ ಕಳೆದ ಹಲವು ವರ್ಷಗಳಿಂದ ಮೂಡ ಮೀಟಿಂಗ್ಗೆ ಪತ್ರಕರ್ತರನ್ನ ಕೂಡಲ್ಲ, ಅದು ಕ್ಲೋಸ್ ಡೋರಲ್ಲಿ ಮಾಡ್ತಾರೆ. ಇದರ ಅರ್ಥ ಏನು? ಪ್ರತಿ ಮೂಡ ಮೀಟಿಂಗ್ನ ಕ್ಲೋಸ್ ಡೋರಲ್ಲಿ ಮಾಡ್ತಾರೆ. RTI ನಲ್ಲಿ ನೀವು ಹಾಕಿದ್ರೆ RTI ನಲ್ಲಿ 1 ತಿಂಗಳು ಅವಧಿ ಇದೆ, ಅವ್ರಿಗೆ 1 ತಿಂಗಳು ಕಾಲ ಕಳಿಸ್ತಾರೆ. ಆಮೇಲೆ ಕೊಡೋದೇ ಇಲ್ಲ, ಅವರು ಏನೋ ಕಾರಣ ಹೇಳಿ ಇನ್ನೊಂದು ಲೆಟರ್ ಕಳಿಸ್ತಾರೆ. ಇವೆಲ್ಲವೂ ಕೂಡ ಮೂಡದಲ್ಲಿ ನಡೀತಾ ಇರುವಂತ ಗುಪ್ತ. ಇದು ಏನು ಬೇಡ, ಬಹಳ ಸಿದ್ದರಾಮಯ್ಯನವರು, ಕುಮಾರಸ್ವಾಮಿ ಅವರು, BJP ಅವರು, ಎಲ್ಲದಕ್ಕಿಂತ ಮುಖ್ಯವಾಗಿ ಇಬ್ಬರು ಆಯುಕ್ತರ ಕಾಲದಲ್ಲಿ ಹಲವಾರು ಹಗರಣಗಳು ನಡೆದವೆ. ಅದನ್ನ ಸರಿಯಾಗಿ ತನಿಖೆ ನಡೆಸಿದ್ರೆ, ಈ ಡೈವರ್ಷನ್ ಬಿಟ್ಟು ತನಿಖೆ ಮಾಡಿದ್ರೆ ಅದು ಸರಿಯಾಗುತ್ತೆ ಅಂತ ಅನ್ಸುತ್ತೆ. ಅಲ್ಲಿಗೆ ಆಯ್ತು. ಅಶ್ವಿನ್ ಅವರೇ, ಈ ಆರೋಪ ಪ್ರತ್ಯಾರೋಪಗಳ ನಡುವೆ ಸಭೆಯ ಗಮನಕ್ಕೆ ತರದೆ ಮಾಡಿದ್ದಾರೆ. ಇದರಲ್ಲಿ ಹೇಳಿ ಸರ್, ಕಂಪ್ಲೀಟ್ ಮಾಡಿ ಮಹೇಂದ್ರ ಅವರು. ಮೂಡಾದ ಸಭೆಗೆ ತಂದೇ ಇಲ್ಲ. 17ರ ನಮ್ಮ ಬಿಜೆಪಿ ಮುಖಂಡರು ಹೇಳಿದ ಹಾಗೆ 2017ರಲ್ಲಿ ಏನು ಒಂದು ರೆಸೊಲ್ಯೂಷನ್ ಆಗಿತ್ತು, ಅಧ್ಯಕ್ಷರು ಮತ್ತು ಮೂಡ ಆಯುಕ್ತರ ವಿವೇಚನೆ ಅಂತ ಇದೆಲ್ಲ, ಅದನ್ನ ಬಳಸ್ಕೊಂಡು ಹಲವಾರು ಪ್ರಕರಣಗಳನ್ನ ಮಾಡಿದ್ದಾರೆ. ಅದಕ್ಕೆ ಮೂಡ ಅಧ್ಯಕ್ಷರುಗಳ ನೋಟ್ ಹೋಗಿದೆ, ಟಿಪ್ಪಣಿ ಹೋಗಿದೆ. ಇವರು UD ಮಿನಿಸ್ಟ್ರಿಂದ ಟಿಪ್ಪಣಿಗಳು ಬಂದಿದೆ. ಅದರ ಆಧಾರದ ಮೇಲೂ ಮಾಡಿದ್ದಾರೆ ಕೆಲವನ್ನ. ಅದೇ ವೀಕ್ನೆಸ್ ನ ಬಳಸ್ಕೊಂಡು ತಾವೇ ಸ್ವತಃ ಕೆಲವನ್ನ ಕ್ರಿಯೇಟ್ ಮಾಡಿದ್ದಾರೆ. ಅದು ಎಲ್ಲೆಲ್ಲಾಗಿದೆ ಅನ್ನೋದನ್ನ ಒಂದು ಕಡೆಯಿಂದ ತನಿಖೆ ಮಾಡ್ಬೇಕಷ್ಟೇ. ತನಿಖೆಗೆ ಒತ್ತಾಯ ಮಾಡಬೇಕೆ ಹೊರತು ನಿಮ್ಮ ಕಾಲದಲ್ಲಿ ಆಗಿದೆ, ಅವ್ರ ಕಾಲದಲ್ಲಿ ಆಗಿದೆ ಗಮನಕ್ಕೆ ತರ್ತಿರ್ಲಿಲ್ಲ.